ಈ ನಡುವೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕರೆ ಮಾಡಿ ಆರೋಗ್ಯವನ್ನು ವಿಚಾರಿಸಿಕೊಂಡಿದ್ದಾರೆ. ನೇರವಾಗಿ ಮಾತಾಡೋದಕ್ಕಾಗಲಿಲ್ಲ, ದೂರವಾಣಿ ಮುಖಾಂತರ ಮಾಹಿತಿಯನ್ನು ಪಡೆದಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಅಂದರೆ ಸಚಿವೆ ಲಕ್ಷ್ಮಿ ಅವರ ಪುತ್ರ ಮೃಣಾಳ್ ಬಳಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಗೃಹ ಸಚಿವರು. 2 ಬಾರಿ ಕರೆ ಮಾಡಿದ್ರಂತೆ. ಪೊಲೀಸ್ ಇಲಾಖೆಯಿಂದನೂ ಕೂಡ ಅವರಿಗೆ ರಿಪೋರ್ಟ್ ಹೋಗಿರುತ್ತೆ. ಬಟ್ ತುಂಬ ದೊಡ್ಡ ಅವಘಡ ನಡಿಬೇಕಾದದ್ದು ಇಷ್ಟಕ್ಕೆ ಮುಗಿದಿದೆ ಅಂತಲೇ ಅನ್ಕೋಬೇಕು ಎಲ್ಲರೂ ಕೂಡ. ಅದು ಒಂದು ಲಾರಿ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಮರಕ್ಕೆ ಹೊಡೆದಿದ್ದಾರೆ. ಕಾರು ತುಂಬ ಜಖಮ್ ಆಗಿದೆ. ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅಂತ ಕೇಳಿದೆ. ನಾನು ಅವರ ತಮ್ಮ ಫೋನ್ನಲ್ಲಿ ಮಾತಾಡಿದೆ. ಸೀರಿಯಸ್ ಆಗಿ ಇಂಜುರೀಸ್ ಏನಾಗಿಲ್ಲ, ಸ್ವಲ್ಪ ಡಿಸ್ಟರ್ಬ್ಡ್ ಇದ್ದಾರೆ ಅಂತ ಹೇಳಿ ಆಸ್ಪತ್ರೆಯಲ್ಲಿದ್ದಾರೆ ಅಂತ. ಅವ್ರಿಗೆ ಮಾತಾಡೋಕ್ಕಾಗಲಿಲ್ಲ, ಅವ್ರ ತಮ್ಮನಿಗೆ ಮಾತಾಡಿದೆ ನಾನು. ಇಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರಿಗೆ ಅಪಘಾತ ಆಗಿದೆ ಅಂತ ಗೊತ್ತಾದಾಗಿಂದ ಇಲ್ಲಿ ತನಕ ನಡೆದಂತಹ ಒಟ್ಟಾರೆ ಘಟನಾವಳಿಗಳು, ಒಟ್ಟಾರೆ ವಿವರಗಳು ಏನಿದೆ? ಪ್ರಮುಖವಾಗಿ ಏನು ಬೆಳಗ್ಗೆ 6 ಗಂಟೆ ಹೊತ್ತಿಗೆ ಈ ಒಂದು ಖಾಸಗಿ ಆಸ್ಪತ್ರೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಹೋದರ ಚಂದ್ರರಾಜ್ ಜೊತೆಗೆ ಅವರು 4 ಜನ ಬರ್ತಾರೆ. ಡ್ರೈವರ್ ಜೊತೆಗೆ ಗನ್ಮನ್ ಅವರನ್ನು ಎಲ್ಲರೂ ಕೂಡ ಟ್ರೀಟ್ಮೆಂಟ್ ಒಳಪಡಿಸಲಾಗುತ್ತೆ. 3 ವೈದ್ಯರು ಕೂಡ ಅವರನ್ನು ಡಾಕ್ಟರ್ ರವಿ ಪಾಟೀಲ್ ಜೊತೆಗೆ ಡಾಕ್ಟರ್ ಸೋಮು ಮತ್ತು ಇನ್ನೊಬ್ಬರು ಬೆಂಚಿನ ಮಾಡಿ ಅಂತಕ್ಕಂಥ 3 ಜನ ಡಾಕ್ಟರ್ಗಳ ಕೂಡ ಚಿಕಿತ್ಸೆಯನ್ನು ಮಾಡ್ತಾರೆ. ಅವರು ಇಬ್ಬರು ಇಮಿಡಿಯೇಟ್ ಆಗಿ ಡಿಸ್ಚಾರ್ಜ್ ಆಗ್ತಾರೆ. ಕೆಲವೊಂದಿಷ್ಟು ಕಾಲ ಏನು ಚಂದ್ರರಾಜ್ ಹಟ್ಟಿಹೊಳಿ ಅವರ ತಲೆಗೆ ಏಟಾಗಿರೋದ್ರಿಂದ ಅವರ ಸ್ಕ್ಯಾನಿಂಗ್ ಮಾಡ್ತಾರೆ. ಸ್ಕ್ಯಾನಿಂಗ್ ಮಾಡಿ ಒಳಗಡೆ ಏಟಾಗಿದೆ, ಸಮಸ್ಯೆ ಆಗಿದೆ ಅಂತ. ಯಾಕಂದರೆ ಅದು ನೀರಾಲಜಿ ಸಮಸ್ಯೆ ಇರೋದ್ರಿಂದ ಮೊದಲು ಸ್ಕ್ಯಾನಿಂಗ್ ಮಾಡಿದ ನಂತರ ಡಿಸಿಷನ್ ತೊಗೋಬೇಕಾಗಿ ಅಂತೇಳಿ ಚಂದ್ರರಾಜ್ ಹಟ್ಟಿಹೊಳ ಪೂರ್ತಿ ತಲೆ ಸ್ಕ್ಯಾನ್ ಆದ ನಂತರ ಯಾವುದೇ ಪ್ರಾಣಾಪಾಯ ಇಲ್ಲ, ಒಂದಿಷ್ಟು ಊದಿಕೊಂಡಿದೆ, ಹೀಗಾಗಿ ರೆಸ್ಟ್ ತಗೊಳ್ಳೋದು ಒಳ್ಳೆಯದು ಹಾಗೆ ಅಂತ ಹೇಳಿ ಅವರನ್ನು ಕೂಡ ಡಿಸ್ಚಾರ್ಜ್ ಮಾಡ್ತಾರೆ. ಆದರೆ L1 ಮತ್ತು L4ಗೆ ಜಾಸ್ತಿ ಗಾಯಗಳಾಗಿರೋದ್ರಿಂದ ಜೊತೆಗೆ ಏನು ಸ್ಪೈನಲ್ ಕಾರ್ಡ್ಗೂ ಕೂಡ ಏನು ಕುತ್ತಿಗೆಗೂ ಕೂಡ ಜೋರವಾದ ಗಾಯ ಆಗಿರೋದ್ರಿಂದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಇಲ್ಲಿಗೆ ಏನಂತಾರೆ ಅಡ್ಮಿಟ್ ಮಾಡಲಾಗಿದೆ. ಜೊತೆಗೆ ಸುಮಾರು 3-4 ದಿನಗಳ ಕಾಲ ಏನು ಒಂದು ಈ ವಿಚಾರದಲ್ಲಿ ಇಲ್ಲೇ ಇರಬೇಕಾಗುತ್ತೆ. ಜೊತೆಗೆ ಏನಂತಾರೆ ಎಲ್ಲರೂ ಕೂಡ ಕಾಂಗ್ರೆಸ್ನ ಮುಖಂಡರು ಎಲ್ಲರೂ ಕೂಡ ಬರ್ತಾರೆ. ಇದೀಗ ಸ್ವಾಮೀಜಿಗಳು ಬಂದಿದ್ದಾರೆ. ಏನು ನಗರದಲ್ಲಿರ್ತಕ್ಕಂಥ ಸ್ವಾಮೀಜಿಗಳು ಕೂಡ ಎಲ್ಲರೂ ಮಠಾಧೀಶರು ಒಂದು ಟ್ರೀಟ್ಮೆಂಟಿಗೆ ನೋಡಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಈಗ ಏನಂತಾರೆ ಅವರ ಏನು ಸೊಸೆ ಇದ್ದಾರೆ ಡಾಕ್ಟರ್ ಹಿತಾ ಅವರು ಏನಂತಾರೆ ಮಹಿಳಾ ತಜ್ಞರು, ಅವರು ಮಹಿಳಾ ಡಾಕ್ಟರ್ ಇರೋದ್ರಿಂದ ಅವರೇ ಸ್ವತಃ ಒಳಗಡೆ ಏನು ಒಂದು ICU ಒಳಗಡೆ ಹೋಗಿ ಟ್ರೀಟ್ಮೆಂಟ್ ಏನಾಗಿದೆ ಹಾಗೆ ಅಂತೇಳಿ ಈಗಾಗಲೇ ಏನು ಅವರಿಗೆ ಒಂದಿಷ್ಟು ಬ್ಯಾಂಡೇಜ್ ಅನ್ನು ಮಾಡಲಾಗಿದೆ. ಬ್ಯಾಂಡೇಜ್ ಮಾಡಿ ಈಗ ICUಗೆ ಶಿಫ್ಟ್ ಮಾಡಿದೆ ಅಂತ ಹೇಳಿ ವೈದ್ಯಕೀಯ ಮೂಲಗಳಿಂದ ತಿಳಿದು ಬಂದಿರುತ್ತದೆ. ಮತ್ತು ಈಗಾಗಲೇ ಅವ್ರ ತಾಯಿ ಏನು ಗಿರಿಜಾ ಇದ್ದಾರೆ ಮತ್ತು ಸಹೋದರಿ 3 ಜನ ಸಹೋದರರು ಕೂಡ ಅವ್ರ ಜೊತೆಗಿರುವಂಥದ್ದು. ತಾಯಿನ ನೋಡಿದ ತಕ್ಷಣ ಸಹಜವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಂತಾರೆ ಒಂದಿಷ್ಟು ಜರ್ಜರಿತರಾದರು. ಏನೂ ಆಗಿಲ್ಲ ಅಮ್ಮ, ಏನೂ ಆಗಿಲ್ಲ ಅಂತ ಕೂಡ ಹೇಳಿದ್ರು ಅಂತ ಹೇಳಿ ಕೂಡ ಮಾಹಿತಿ ಬರ್ತಾ ಇರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಪ್ರಾಣಾಪಾಯ ಏನೂ ಇಲ್ಲ, ಸರ್ಜರಿ ಮಾಡುವ ಅವಶ್ಯಕತೆ ಕೂಡ ಇಲ್ಲ. ಆದರೆ 3-4 ದಿನ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಂಡು ನಂತರ 1 ತಿಂಗಳು ಬೆಡ್ ರೆಸ್ಟನ್ನು ತಗೋಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಪ್ಲಾಸ್ಟ್ರಿಂಗ್ ಎಲ್ಲ ಮಾಡೋಕ್ಕಾಗಲ್ವಲ್ಲ ಏರ್ ಕ್ರ್ಯಾಕ್ಗೆ, ಅದಕ್ಕೋಸ್ಕರ ಬೆಡ್ ರೆಸ್ಟ್ ಹೇಳ್ತಾರೆ. 1 ತಿಂಗಳ ತನಕ ಅವರು ಬೆಡ್ ರೆಸ್ಟ್ ಮಾಡಬೇಕಾಗಿ ಬರಬಹುದು ಅಂತ ವೈದ್ಯರು ಕೂಡ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಬಟ್ ತುಂಬ ದೊಡ್ಡ ದುರಂತ ತಪ್ಪಿದೆ, ಸಣ್ಣದರಲ್ಲೇ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ.